ಡೆವಿಲ್ ಫೀವರ್ ಎಲ್ಲೆಡೆ ಜೋರಾಗಿರುವಂಥದ್ದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಡೆವಿಲ್ ಲುಕ್ನಲ್ಲಿ ನೋಡೋದಕ್ಕೆ ಅಭಿಮಾನಿಗಳು ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಕಾಯ್ತಾ ಇದ್ರು. ಸೊ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಡೆವಿಲ್ ರಿಲೀಸ್ಗೆ. ಸೊ ಅಭಿಮಾನಿಗಳಲ್ಲಿ ಡೆವಿಲ್ ಕ್ರೇಜ್ ಹೇಗಿದೆ ಅನ್ನೋದನ್ನ ಅವರಿಂದಲೇ ಮಾತನಾಡ್ಸೋಣ. ಸರ್, ನಿಮ್ಮ ಥಿಯೇಟರ್ನಲ್ಲಿ ಒಂದು ವಾರ ಅಂತ ಅನಿಸುತ್ತೆ ಡೆವಿಲ್ ಉತ್ಸವ. ಸೊ ಹೇಗಿದೆ ಕ್ರೇಜು, ಏನು ಹೇಳ್ತೀರಿ ಅಂತ? ನೀವೇ ನೋಡ್ತಿದ್ದೀರಲ್ಲ ಮೇಡಮ್ ಹೇಗಿದೆ ಅಂತ. ಇನ್ನು ನಾಳೆ ಬಂದು ನೋಡಿ, ಇನ್ನೂ ಇದೆ ಮೇಡಮ್. ಇದು ಎಲ್ಲ ಸಿನಿಮಾಗಳಿಂದ ಈ ಸಿನಿಮಾ ಬೇರೆ ಥರ ಒಂದು ನಮಗೆ ಆ ಥರ. ಎಷ್ಟು ಗಂಟೆಯಿಂದ ಸಿದ್ದೇಶ್ವರ ಥಿಯೇಟರಲ್ಲಿ ಶೋ ಸ್ಟಾರ್ಟ್ ಆಗ್ತಾ ಇದೆ, ಜೊತೆಗೆ ಟಿಕೆಟ್ ಬೇಡಿಕೆ ಯಾವ ಥರ ಇದೆ ಅಂತ? ಮೇಡಮ್ ಎಲ್ಲ ಏನಿದ್ದಾರೆ ಕಾಟೇರದಿಂದ 12 ಗಂಟೆ ಶೋ ಕೊಟ್ಟಾಗಿಂದ 12 ಗಂಟೆ ಇವಾಗ 6 ಗಂಟೆ ಅಂತಂತಂದ್ರೇ ಇದಾಯ್ತಿಲ್ಲ. ಇವರೆಲ್ಲ ಸ್ಪೆಷಲ್ ಶೋ ಮಾಡಿಕ ಹೊಟ್ಟಿದ್ದು ಅಂತ. ಆದರೆ ಅವ್ರು ಪರ್ಮಿಷನ್ ಕೊಟ್ಟಿರೋದು 6:30ಗೆ. 6:30 ಶೋದು ಆಲ್ಮೋಸ್ಟ್ ಟಿಕೆಟೇ ಇದಿಲ್ಲ ಬಿಡಿ, ಎಲ್ಲ ಫ್ಯಾನ್ಸ್ಗೆ ಕೊಟ್ಟಿದ್ದಾಯಿತು. ಇನ್ನು ಎಲ್ಲ ಶೋದು ಇಲ್ಲ ಅಂದರೆ ಒಂಟೇಡ್ ಇಲ್ಲಿ ಆಲ್ರೆಡಿ ಬುಡಕ್ಕೆ ಮುಂಚೆನೇ ಫುಲ್ ಆಗೋಯ್ತು. ಇನ್ನು ಇಲ್ಲಿ ನೋಡ್ಬಿಟ್ಟು ಆಗಲ್ಲ ಅಂದ್ಬಿಟ್ಟು ಪಕ್ಕದ ಎಲ್ ಥಿಯೇಟ್ರ್ ಕೊಟ್ಟಿದ್ದೀವಿ ಮೇಡಮ್. ಅದು ಎಲ್ ಥಿಯೇಟ್ರಲ್ಲೂ ಅಲ್ಲ ಫುಲ್ ರನ್. ಸರ್, ಕ್ರೇಜ್ ಯಾವ ಥರ ಇದೆ ನೀವು ನೋಡ್ದಂಗೆ? ಟಿಕೆಟ್ಗಾಗಿರ್ಬೋದು, ಅಭಿಮಾನಿಗಳು ನೀವು ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ ಅಂತ ಹೇಳ್ತಿದ್ದೀರಾ, ಆದರೂ ಕೇಳ್ಕೊಂಡು ಬರ್ತಿರ್ತಾರೆ. ನಾನು ಇಲ್ಲಿ ನೋಡಿದೆ ಬನಶಂಕರಿ, JP ನಗರ, ಜಯನಗರ, ಇದು ಜರಗನಹಳ್ಳಿ, ಈ ಎಲ್ಲ ಫ್ಯಾನ್ಸ್ಗಳು ಅವತ್ತು ಇಲ್ಲೇ ಇರ್ತಾರೆ. ಬೇಡಿಕೆ ಜಾಸ್ತಿ ಅಂತ, ಇನ್ನೂ ಬೇಕು ಅಂತಿದ್ದಾರೆ ಹೇಗೆ ಅಂತ? ಮೇಡಮ್ ಏನು ಮಾಡಿದೀವಿ ಅಂದರೆ ಎಲ್ಲರಿಗೂ ಕೊಡಬೇಕಲ್ಲ. ಒಂದು 10 ಕೇಳಿದ್ರು ಒಂದು 5 ಕೊಟ್ಬಿಟ್ಟು ಸಮಾಧಾನ ಮಾಡಿ ಕಳಿಸ್ತಾ ಇದೀವಿ ಅಷ್ಟೇ ಮೇಡಮ್. ಯಾಕಂದ್ರೆ ಇಲ್ಲ ಅನ್ನೋಕ್ಕೂ ಆಗಲ್ಲ. ಯಾಕಂದರೆ ಎಲ್ಲನೂ ಅವರು ಬಂದು ಸೆಲೆಬ್ರೇಷನ್ ಎಲ್ಲ ಮಾಡ್ತಿರ್ತಾರೆ. ಎಲ್ಲ ಇದರಿಂದ 10 ಕೇಳಿದವ್ರಿಗೆ ಒಂದೊಂದು 5 ಕೊಡ್ಕೊಂಡು 6 ಶೋಗಳು ಬುಕ್ ಆಗಿದೆ. 6 ಶೋನು ಫುಲ್ ಆಗಿಬಿಟ್ಟಿದೆ ಮೇಡಮ್. ಅದು ಎಲ್ ಥಿಯೇಟ್ರದ್ದು ಸೇರಿ ಫುಲ್ ಆಗಿಬಿಟ್ಟಿದೆ ಮೇಡಮ್. ಡೆವಿಲ್ ಫೀವರ್ ಎಲ್ಲೆಡೆ ಜೋರಾಗಿರುವಂಥದ್ದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಡೆವಿಲ್ ಲುಕ್ನಲ್ಲಿ ನೋಡೋದಕ್ಕೆ ಅಭಿಮಾನಿಗಳು ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಕಾಯ್ತಾ ಇದ್ರು. ಸೊ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಡೆವಿಲ್ ರಿಲೀಸ್ಗೆ. ಸೊ ಅಭಿಮಾನಿಗಳಲ್ಲಿ ಡೆವಿಲ್ ಕ್ರೇಜ್ ಹೇಗಿದೆ ಅನ್ನೋದನ್ನ ಅವರಿಂದಲೇ ಮಾತನಾಡ್ಸೋಣ. ಸರ್, ನಿಮ್ಮ ಥಿಯೇಟರ್ನಲ್ಲಿ ಒಂದು ವಾರ ಅಂತ ಅನಿಸುತ್ತೆ ಡೆವಿಲ್ ಉತ್ಸವ. ಸೊ ಹೇಗಿದೆ ಕ್ರೇಜು, ಏನು ಹೇಳ್ತೀರಿ ಅಂತ? ನೀವೇ ನೋಡ್ತಿದ್ದೀರಲ್ಲ ಮೇಡಮ್ ಹೇಗಿದೆ ಅಂತ. ಇನ್ನು ನಾಳೆ ಬಂದು ನೋಡಿ, ಇನ್ನೂ ಇದೆ ಮೇಡಮ್. ಇದು ಎಲ್ಲ ಸಿನಿಮಾಗಳಿಂದ ಈ ಸಿನಿಮಾ ಬೇರೆ ಥರ ಒಂದು ನಮಗೆ ಆ ಥರ. ಎಷ್ಟು ಗಂಟೆಯಿಂದ ಸಿದ್ದೇಶ್ವರ ಥಿಯೇಟರಲ್ಲಿ ಶೋ ಸ್ಟಾರ್ಟ್ ಆಗ್ತಾ ಇದೆ, ಜೊತೆಗೆ ಟಿಕೆಟ್ ಬೇಡಿಕೆ ಯಾವ ಥರ ಇದೆ ಅಂತ? ಮೇಡಮ್ ಎಲ್ಲ ಏನಿದ್ದಾರೆ ಕಾಟೇರದಿಂದ 12 ಗಂಟೆ ಶೋ ಕೊಟ್ಟಾಗಿಂದ 12 ಗಂಟೆ ಇವಾಗ 6 ಗಂಟೆ ಅಂತಂತಂದ್ರೇ ಇದಾಯ್ತಿಲ್ಲ. ಇವರೆಲ್ಲ ಸ್ಪೆಷಲ್ ಶೋ ಮಾಡಿಕ ಹೊಟ್ಟಿದ್ದು ಅಂತ. ಆದರೆ ಅವ್ರು ಪರ್ಮಿಷನ್ ಕೊಟ್ಟಿರೋದು 6:30ಗೆ. 6:30 ಶೋದು ಆಲ್ಮೋಸ್ಟ್ ಟಿಕೆಟೇ ಇದಿಲ್ಲ ಬಿಡಿ, ಎಲ್ಲ ಫ್ಯಾನ್ಸ್ಗೆ ಕೊಟ್ಟಿದ್ದಾಯಿತು. ಇನ್ನು ಎಲ್ಲ ಶೋದು ಇಲ್ಲ ಅಂದರೆ ಒಂಟೇಡ್ ಇಲ್ಲಿ ಆಲ್ರೆಡಿ ಬುಡಕ್ಕೆ ಮುಂಚೆನೇ ಫುಲ್ ಆಗೋಯ್ತು. ಇನ್ನು ಇಲ್ಲಿ ನೋಡ್ಬಿಟ್ಟು ಆಗಲ್ಲ ಅಂದ್ಬಿಟ್ಟು ಪಕ್ಕದ ಎಲ್ ಥಿಯೇಟ್ರ್ ಕೊಟ್ಟಿದ್ದೀವಿ ಮೇಡಮ್. ಅದು ಎಲ್ ಥಿಯೇಟ್ರಲ್ಲೂ ಅಲ್ಲ ಫುಲ್ ರನ್. ಸರ್, ಕ್ರೇಜ್ ಯಾವ ಥರ ಇದೆ ನೀವು ನೋಡ್ದಂಗೆ? ಟಿಕೆಟ್ಗಾಗಿರ್ಬೋದು, ಅಭಿಮಾನಿಗಳು ನೀವು ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ ಅಂತ ಹೇಳ್ತಿದ್ದೀರಾ, ಆದರೂ ಕೇಳ್ಕೊಂಡು ಬರ್ತಿರ್ತಾರೆ. ನಾನು ಇಲ್ಲಿ ನೋಡಿದೆ ಬನಶಂಕರಿ, JP ನಗರ, ಜಯನಗರ, ಇದು ಜರಗನಹಳ್ಳಿ, ಈ ಎಲ್ಲ ಫ್ಯಾನ್ಸ್ಗಳು ಅವತ್ತು ಇಲ್ಲೇ ಇರ್ತಾರೆ. ಬೇಡಿಕೆ ಜಾಸ್ತಿ ಅಂತ, ಇನ್ನೂ ಬೇಕು ಅಂತಿದ್ದಾರೆ ಹೇಗೆ ಅಂತ? ಮೇಡಮ್ ಏನು ಮಾಡಿದೀವಿ ಅಂದರೆ ಎಲ್ಲರಿಗೂ ಕೊಡಬೇಕಲ್ಲ. ಒಂದು 10 ಕೇಳಿದ್ರು ಒಂದು 5 ಕೊಟ್ಬಿಟ್ಟು ಸಮಾಧಾನ ಮಾಡಿ ಕಳಿಸ್ತಾ ಇದೀವಿ ಅಷ್ಟೇ ಮೇಡಮ್. ಯಾಕಂದರೆ ಇಲ್ಲ ಅನ್ನೋಕ್ಕೂ ಆಗಲ್ಲ. ಯಾಕಂದರೆ ಎಲ್ಲನೂ ಅವರು ಬಂದು ಸೆಲೆಬ್ರೇಷನ್ ಎಲ್ಲ ಮಾಡ್ತಿರ್ತಾರೆ. ಎಲ್ಲ ಇದರಿಂದ 10 ಕೇಳಿದವ್ರಿಗೆ ಒಂದೊಂದು 5 ಕೊಡ್ಕೊಂಡು 6 ಶೋಗಳು ಬುಕ್ ಆಗಿದೆ. 6 ಶೋನು ಫುಲ್ ಆಗಿಬಿಟ್ಟಿದೆ ಮೇಡಮ್. ಅದು ಎಲ್ ಥಿಯೇಟ್ರದ್ದು ಸೇರಿ ಫುಲ್ ಆಗಿಬಿಟ್ಟಿದೆ ಮೇಡಮ್.